ನಿನ್ನೆ ಬೆಂಗಳೂರಿಗೆ ಹೋಗಿದ್ರಂತೆ, ಯಾವಾಗ ವಾಪಸ್ ಬಂದಿದ್ದು? ವಾಪಸ್ ಬಂದಾಗ ಸಂಜೆ ಆಯ್ತು. ಅಂದ ಹಾಗೆ ಬಸ್ನಲ್ಲಿ ಒಂದು ಘಟನೆ ನಡೀತು ನೋಡಿ. ಏನಂತ ಘಟನೆ? ತುಂಬಾ ತಮಾಷೆಯಾಗಿತ್ತು. ಒಂದೇ ಸೀಟ್ ನಲ್ಲಿ ಇಬ್ಬರು ಮಹಿಳೆಯರು ಕುಳಿತುಕೊಂಡಿದ್ದರು. ಅದರ ಹಿಂದಿನ ಸೀಟ್ ನಲ್ಲಿ ನಾನು ಮತ್ತೊಬ್ಬರು ಕುಳಿತುಕೊಂಡಿದ್ದೆವು. ಅದರಲ್ಲೇನೆ ತಮಾಷೆ. ಮುಂದೆ ಹೇಳಿ ಏನಾಯ್ತು? ಮುಂದಿನ ಸೀಟ್ ನಲ್ಲಿ ಕುಳಿತಿದ್ದ ಮಹಿಳೆಯರಿಬ್ಬರು ಗಲಾಟೆ ಮಾಡಲಾರಂಭಿಸಿದರು. ಒಬ್ಬರಿಗೆ ಕಿಟಕಿ ತೆಗೆಯಬೇಕು. ಆದ್ರೆ ಕಿಟಕಿ ಬಳಿ ಕುಳಿತುಕೊಂಡಿದ್ದವಳಿಗೆ ಗಾಳಿ ಹೊಡೆದರೆ ಆಗಲ್ಲ, ನಾನು ಸತ್ತೇ ಹೋಗ್ತೇನೆ ಎಂದಳು. ಅವಳು ಕಿಟಕಿ ತೆಗೆಯಲು ಒಪ್ಪಲಿಲ್ಲ. ಮತ್ತೊಬ್ಬಳು, ಈ ಸೆಕೆಯಲ್ಲಿ ನಾನು ಸತ್ತು ಹೋಗ್ತೇನೆ, ಕಿಟಕಿ ತೆಗಿ ಎಂದ್ರು. ಹಾಗೆ ಇಬ್ಬರಲ್ಲೂ ಮಾತು ಬೆಳೆಯಿತು. ಗಲಾಟೆ ಶುರುವಾಯಿತು. ಮತ್ತೇನಾಯ್ತು? ಕಂಡಕ್ಟರ್ ನೋಡ್ಲಿಲ್ವಾ? ಅವರ ಜಗಳ ಬಿಡಿಸಲಿಲ್ವಾ? ಕಂಡಕ್ಟರ್ ಬಂದು ಅವರ ಜಗಳ ಬಿಡಿಸಿ ಅವರಿಬ್ಬರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿ. ಆದರೆ ಆ ಕಂಡಕ್ಟರ್ ಮಾತು ಅವರು ಕೇಳಲಿಲ್ಲ. ಹಿಂದಿನ ಸೀಟಿನಲ್ಲಿ ನನ್ನ ಪಕ್ಕದಲ್ಲಿ ಕುಳಿತುಕೊಂಡವರಿಗೆ ಏನ್ ಮಾಡ್ಬೇಕೆಂದು ಸಲಹೆ ಕೇಳಿದ. ಅವರೇನಾದ್ರೂ ಸಲಹೆ ಕೊಟ್ರಾ? ಹೌದು, ಸಲಹೆ. ಅರ್ಧ ಗಂಟೆ ಕಿಟಕಿ ತೆಗೆದು ಬಿಡಿ, ಒಬ್ಬರು ಸಾಯ್ತಾರೆ. ಇನ್ನರ್ಧ ಗಂಟೆ ಸಮಯ ಅದನ್ನ ಮುಚ್ಚಿಡಿ, ಇನ್ನೊಬ್ಬರು ಸಾಯ್ತಾರೆ. ಆಗ ಅವರಿಬ್ಬರ ಜಗಳ ಮುಗಿಯುತ್ತದೆ. ಆ ಮಾತು ಕೇಳಿ ಕಂಡಕ್ಟರ್ ಆತಂಕದಿಂದ, ಎಂತ ಸಲಹೆ ಕೊಡ್ತಿದ್ದೀರಿ? ಅವರ ಗಂಡಂದಿರು ಬಂದು ಕೇಳಿದ್ರೆ ಏನ್ ಹೇಳೋದು? ಅದಕ್ಕೆ ಆ ವ್ಯಕ್ತಿ ಏನ್ ಹೇಳ್ದ? ಅದೇ ಮಜಾ, ನೀವು ಆ ಚಿಂತೆ ಮಾಡಬೇಡಿ, ಅವರಿಬ್ಬರ ಗಂಡ ನಾನೇ ಎಂದ.